ಗೌರವ ಇಲ್ಲ. ಇವತ್ತವರೆಗೂ ಕಾಲದಿಂದ ಸ್ವತಂತ್ರ ಬಂದಾಗಿಂದನೂ ಸರ್ಕಾರಿ ಸ್ವತ್ತನ್ನು ಕಾಪಾಡ್ತಿರೋದೇ ಸಂಘಟನೆಗಳು. ಈ ಅರ್ಜಿಗೆ ನಾನು ಪೂರಕವಾಗಿ ಖಂಡಿತ ಸ್ಪಂದಿಸ್ತೀನಿ ಅಂತೇಳಿ ಇಮ್ಮಿಡಿಯೇಟಾಗಿ ತಹಸೀಲ್ದಾರ್ಗೆ ಫೋನ್ ಮಾಡಿ ಇದೇನಿದೆ ಇದನ್ನು ಇಮ್ಮಿಡಿಯೇಟಾಗಿ ತೊಗೊಬೇಕು, ಅವ್ರದ್ದೇನಿದೆ ರೇವಣ್ಣವನು ಚೆನ್ನಾಗಿರ್ತಾನೆ, ಮದ್ಯ ದುಡ್ಡು ತಿಂದವರು ಚೆನ್ನಾಗೇ ಇರ್ತಾರೆ. ಅಮಾಯಕ ಜನಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಭಾರಿ ಇಂಟೆನ್ಷನ್ ಕಂಪ್ಲೇಂಟ್ ಕೊಟ್ಟರೆ ಬರೆದಿರೋ ಇವರು 2 ಗಂಟೆಗೆ 12 ಗಂಟೆಗೆ 4 ಗಂಟೆಗೆ ಬಂದು ಬೋರ್ಡ್ ಎತ್ತಾರೆ. 15 ಬೋರ್ಡ್ ಹಾಕಿದ್ರೆ 12 ಬೋರ್ಡ್ ಎತ್ಬಿಟ್ಟಿದ್ದಾರೆ. ನಾವೆಲ್ಲಿ ಕ್ಯಾಮ್ರಾ ಈ ಬಿಲ್ಡರ್ ಜೊತೆ ಶಾಮೀಲಾಗಿ ಇವತ್ತು ಅಲ್ಲಿ ಬೋರ್ಡ್ಗಳನ್ನ ಕಿಳಿಸುವಂಥದ್ದು, ಬೆದರಿಕೆಗಳನ್ನ ಹಾಕುವಂಥದ್ದು, ಈ ಥರ ಒಂದು ಕೃತ್ಯಗಳನ್ನ ನಿರಂತರ ಮಾಡ್ತಾರೆ. ನಮ್ಮ ರಾಜ್ಯ ನಾಯಕರು ಹೇಳಿದಾಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಅಹೋರಾತ್ರಿ ನಾವು ಧರಣಿ ಸತ್ಯಾಗ್ರಹನ ಮಾಡ್ತೀವಿ. ಏಕೆಂದರೆ ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಬನ್ನೇರುಘಟ್ಟ ಹೋಬಳಿ ಅರಕೆರೆ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 2 ಎಕರೆ 10 ಗುಂಟೆ ಭೂಮಿ ಇದ್ದು, ಇದರಲ್ಲಿ ಶ್ರೀಮತಿ ಪ್ರೇಮ ಶರ್ಮಾ ಎಂಬುವವರ ಹೆಸರಿನಲ್ಲಿ 1 ಎಕರೆ ಭೂಮಿ ವಿಭಾಗದಲ್ಲಿ ನಮೂದಾಗಿರುತ್ತದೆ. ಇನ್ನುಳಿದ 1 ಎಕರೆ 10 ಗುಂಟೆ ಭೂಮಿ ಸರ್ಕಾರಿ ಗೋಮಾಳದ ಜಮೀನಾಗಿರುತ್ತದೆ. ಈ 1 ಎಕರೆ 10 ಗುಂಟೆ ಸರ್ಕಾರಿ ಭೂಮಿಯನ್ನು ಇದೇ ಶ್ರೀಮತಿ ಪ್ರೇಮ ಶರ್ಮಾ ಎಂಬುವವರು ಒತ್ತುವರಿ ಮಾಡಿ ಒಟ್ಟು 2 ಎಕರೆ 10 ಗುಂಟೆಯಲ್ಲಿ ಅನಧಿಕೃತ ಬೌಂಡರಿ ಗೋಡೆ ನಿರ್ಮಿಸಿ ನಿವೇಶನಗಳನ್ನು ವಿಂಗಡಿಸಿ ಸರ್ಕಾರಿ ಸ್ವತ್ತಾದ 1 ಎಕರೆ 10 ಗುಂಟೆ ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ ಮಾಡಿ ಬಿಬಿಎಂಪಿಯಿಂದ ನಕ್ಷೆ ಅನುಮೋದನೆ ಪಡೆಯದೆ ಖಾತಾ ನೋಂದಣಿ ಇಲ್ಲದೆ ನಿಯಮ ಬಾಹಿರವಾಗಿ ಕಟ್ಟಡಗಳನ್ನು ನಿರ್ಮಿಸಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಸ್ವತ್ತನ್ನು ನುಂಗಿ ನೀರು ಕುಡಿಯುತ್ತಿದ್ದಾರೆ. ಇದರ ವಿರುದ್ಧ 1. ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಜಿ. ಸಿದ್ದರಾಜು, 2. ಹರಿಜನ ಸೇವಾ ಸಮಿತಿಯ ಅಧ್ಯಕ್ಷರಾದ ಭಾಗ್ಯಮ್ಮ, 3. ಭಾರತೀಯ ಪ್ರಜಾಸಂಘ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಜಯಪ್ರಕಾಶ್, 4. ಶರಣರ ವಿಜಯ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಯುವ ಘಟಕ ತರುಣ್ HN, 5. DSS ಪರಿವರ್ತನವಾದ ಜಿಲ್ಲಾ ಸಂಘಟನಾ ಸಂಚಾಲಕ ಆನಂದ್ ಕುಮಾರ್ ಹಾಗೂ ಇನ್ನಿತರರು ಹೋರಾಟಕ್ಕೆ ಇಳಿದಿದ್ದಾರೆ. DC ಆಫೀಸ್ಗೆ ಬಂದಿದ್ದೀರಾ, ಏನು ಉದ್ದೇಶ ಸರ್? ಸರ್, ಇವಾಗ ಏನು ಉದ್ದೇಶ ಅಂತ ಹೇಳಿದ್ರೆ, ಮೊನ್ನೆ ಉತ್ತರಹಳ್ಳಿ ಹೋಬಳಿ ಹರಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ ನಾವು ಸಾರ್ವಜನಿಕ ಉದ್ದೇಶಗಳಿಗೆ ಇಡೀ ಭೂಮಿನ ಸರ್ಕಾರಿ ಒತ್ತುವರಿಯಾಗಿರ್ತಕ್ಕಂಥ ಇಡೀ ಸರ್ಕಾರಿ ಭೂಮಿನ ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಬೇಕು ಅಂತೇಳಿ ನಾವು ಅಲ್ಲಿ ಒಂದು ನಾಮಫಲಕಗಳನ್ನ ಹಾಕಿದ್ವಿ. ಸೊ ಅಲ್ಲಿ ಕೆಲವರು ಕಿಡಿಗೇಡಿಗಳು ನಾವು ಹಾಕಿದ್ದಂಥ ನಾಮಫಲಕಗಳನ್ನ ಎಲ್ಲ ಕಿತ್ತಾಕಿ ಬಾಬಾ ಸಾಹೇಬ್ರಿಗೆಲ್ಲ ಅವಮಾನ ಮಾಡಿರುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಆಮೇಲೆ ದಲಿತ ಚಳುವಳಿಗೆ ಕೌಂಟ್ರ್ ಕೊಡುವಂಥ, ಬೆದರಿಕೆ ಹಾಕುವಂಥ ಕೆಲವು ರೌಡಿ ಎಲಿಮೆಂಟ್ಸ್ಗಳನ್ನ ಕರ್ಕೊಬಂದಲ್ಲಿ ನಮಗೆ ಕೌಂಟ್ರ್ ಕೊಡುವಂಥ ಕೆಲಸಗಳನ್ನ, ಅಂದರೆ ಬಿಲ್ಡರ್ ಪರವಾಗಿ, ಒತ್ತುವರಿದಾರರ ಪರವಾಗಿ ಈ ಕೃತ್ಯಗಳನ್ನ ಮಾಡ್ತಾಯಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಕೆಲವು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಈ ಬೋರ್ಡ್ಗಳನ್ನ ತೆರವುಗೊಳಿಸೋದ್ರಲ್ಲಿ ತೆರೆ ಹಿಂದೆ ಇವರ ಕೈ ಜೋಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರು, ಪ್ರಸನ್ನ ಇರ್ಬೋದು, ಮೃತ್ಯುಂಜಯ ಇರ್ಬೋದು, ಮತ್ತು ಗಂಗಾಧರ್ ಇರ್ಬೋದು, ಇಂಥ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಕೆಲವು ಪೊಲೀಸ್ ಅಧಿಕಾರಿಗಳು ಈ ಬಿಲ್ಡರ್ ಜೊತೆ ಶಾಮೀಲಾಗಿ ಇವತ್ತು ಅಲ್ಲಿ ಬೋರ್ಡ್ಗಳನ್ನ ಕಿಳಿಸುವಂಥದ್ದು, ಬೆದರಿಕೆಗಳನ್ನ ಹಾಕುವಂಥದ್ದು, ಈ ಥರ ಒಂದು ಕೃತ್ಯಗಳನ್ನ ನಿರಂತರ ಮಾಡ್ಕೊಬರ್ತಾ ಇದ್ದಾರೆ. ಸೊ ಅದ್ರ ವಿರುದ್ಧ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಸರ್ಕಾರಿ ಭೂಮಿ 1 ಎಕರೆ 10 ಗುಂಟೆ ಒತ್ತುವರಿಯಾಗಿದೆ, ದಯಮಾಡಿ ಅದನ್ನು ತಾವು ತಮ್ಮ ಕಸ್ಟಡಿಗೆ ತಗೊಬೇಕು. ಆ ಸರ್ಕಾರಿ ಭೂಮಿನ ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಬೇಕು. ಮತ್ತು ಈ ಸರ್ಕಾರಿ ಭೂಮಿಗಳನ್ನ ತಮ್ಮ ಹ್ಯಾಂಡ್ ಓವರ್ ತೊಗೊಂಡು ಅಂಬೇಡ್ಕರ್ ಭವನ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಹಿಂಗೆ ಸಾರ್ವಜನಿಕ ಉದ್ದೇಶಗಳಿಗೆ ತಾವು ಬಳಕೆ ಮಾಡಿಕೊಡ್ಬೇಕು ಸರ್ ಅಂತೇಳಿ ನಾವು ಮನವಿನ ಕೊಟ್ವಿ. ಇಡೀ ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳೊಟ್ಟಿಗೆ ಮಾತಾಡಿದ್ದೀವಿ. ಸೊ ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಖಂಡಿತ ನಾವು ಮಾಡಬೇಕಾದ ಕೆಲಸನ ನೀವೇ ಮಾಡ್ತಾಯಿದ್ದೀರಲ್ಲ, ನಮ್ಗೆ ತುಂಬ ಖುಷಿ ಇದೆ. ಖಂಡಿತ ನೀವು ಅಹವಾಲು ಕೊಟ್ಟಿದ್ದೀರಾ, ಈ ಅರ್ಜಿ ಏನು ಕೊಟ್ಟಿದ್ದೀರಾ, ಈ ಅರ್ಜಿಗೆ ನಾನು ಪೂರಕವಾಗಿ ಖಂಡಿತ ಸ್ಪಂದಿಸ್ತೀನಿ ಅಂತೇಳಿ ಇಮ್ಮಿಡಿಯೇಟಾಗಿ ತಹಸೀಲ್ದಾರ್ಗೆ ಫೋನ್ ಮಾಡಿ ಇದೇನಿದೆ ಇದನ್ನು ಇಮ್ಮಿಡಿಯೇಟಾಗಿ ತೊಗೊಬೇಕು. ಅವ್ರದ್ದೇನಿದೆ ಪ್ರೇಮ ಆತ್ಮಾರಾವ್ ಅವ್ರದ್ದು ಏನು 1 ಎಕರೆ ಇದೆ ಅದನ್ನು ಬಿಟ್ಬಿಡಿ, ಮಿಕ್ಕಿದ ಸರ್ಕಾರಿ ಭೂಮಿ ಅಂತ ಪರಿಗಣಿಸಿ ನೀವು ಅಂತ ಹೇಳಿ ಅವರು ಕ್ಲೀನಾಗಿ ಯಾರಿಗೆ ತಹಸೀಲ್ದಾರ್ಗೆ ಡೈರೆಕ್ಷನ್ ಮಾಡಿ. ಸೊ ಈಗ ನಾವು ನಮ್ಗೆ ಇನ್ನೂ ಒಂದು ಸ್ವಲ್ಪ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯಯುತವಾಗಿ ಮಾತಾಡೋದ್ರಿಂದ ನಮಗೊಂದು ಸ್ವಲ್ಪ ಹೋರಾಟಕ್ಕೆ ಶಕ್ತಿ ಬಂದಂತಾಗಿದೆ.
ಇನ್ನು ಇಷ್ಟು ಆಗಿದೆ. ಸರ್, ಅಧಿಕಾರಿಗಳು ಏನಾದರೂ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಏನು ಕ್ರಮ ಇರುತ್ತೆ? ಅಧಿಕಾರಿಗಳು ನಾವು ಇನ್ನೂ ಒಂದು 3-4 ದಿನಗಳು ನೋಡ್ತೀವಿ ಅಥವಾ ಒಂದು ವಾರ ನೋಡ್ತೀವಿ. ಅಧಿಕಾರಿಗಳು ತುರ್ತಾಗಿ ಏನಾದರೂ ತಗೊಂಡಿಲ್ಲ ಅಂದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟನ ನಾವು ಕೈಗೆತ್ಕೊತೀವಿ. ಯಾಕೆಂದರೆ ಇದು ಹಿಂಗೆ ಬಿಟ್ಟರೆ ಈ ಬೆಂಗಳೂರು ಸುತ್ತಮುತ್ತ ಇವತ್ತು ತಮ್ಗೆ ಗೊತ್ತು, ಭೂಮಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಭೂಗಳ್ಳರು ಜಾಸ್ತಿ ಆಗಿದ್ದಾರೆ. ಸರ್ಕಾರಿ ಭೂಮಿನ ಈಗ ಎಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ನೋಡೋದು, ಅದ್ರ ಪಕ್ಕದಲ್ಲಿ ಭೂಮಿನ ಪರ್ಚೇಸ್ ಮಾಡೋದು, ಅದನ್ನು ಸೇರಿಸಿ ಲೇಔಟ್ ಮಾಡೋದು, ಮಾರಾಟ ಮಾಡೋದು, ತಗೊಂಡವ್ರ ಕಥೆನೂ ಮುಗೀತು. ಇಲ್ಲಿ ಅಧಿಕಾರಿಗಳು ಶಾಮೀಲಾಗೋದು ಈ ಥರ ನಡೀತಾನೆ ಇರ್ತದೆ. ಸೊ ಹೀಗಾಗಿ ನಾವು ಇದೇನಾದರೂ ತುರ್ತಾಗಿ ಇವರು ಕ್ರಮ ವಹಿಸಿಲ್ಲ ಅನ್ನೋದಾದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟನ ಹಮ್ಮಿಕೊಳ್ಳೋದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಹೇಳಿ ಮೇಡಮ್. ಅದ್ರ ಬಗ್ಗೆ ಓಕೆ ಮೇಡಮ್. ಅದೇ ಸರ್, ಈಗ ನಮ್ಮ ಹಿರಿಯ ರಾಜ್ಯ ನಾಯಕರು ಹೇಳಿದಾಗೆ ಎಲ್ಲರೂ ಸೇರಿ ಇವತ್ತು DC ಸಾಹೇಬರಿಗೆ ನಾವು ಮನವಿ ಮಾಡಿದ್ದೀವಿ. ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ DC ಅವರು. ನಾವು ಇಮಿಡಿಯೇಟಾಗಿ ಅಣ್ಣ ಹೇಳ್ದಾಗೆ ತಹಸೀಲ್ದಾರಿಗೆ ಫೋನ್ ತೊಗೊಂಡು ಅವ್ರು ಸ್ಟೇ ಹೋದರೆ ಆ ಸ್ಟೇನ ವೆಕೆಟ್ ಮಾಡೋಂಗೆ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಬೇಕಲ್ವ, ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಾವು ಮಾಡೋ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯಗಳು ಬಿಟ್ಟು. ಯಾಕೆ ಈ ಥರ ನೀವು ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಅದು ಭಾಳ ಸಂತೋಷ ಆಯಿತು. ಇದರಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಆ ಪ್ರೇಮ ಆತ್ಮಾರಾಮ್ರವ್ರಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನ ಕೆಲವು ಪೊಲೀಸ್ ಅಧಿಕಾರಿಗಳೇ ಕುಮ್ಮಕ್ಕು ಕೊಟ್ಟು ರಾತ್ರೋರಾತ್ರಿ ರೌಡಿಗಳನ್ನ ಕರೆಸ್ಕೊಂಡು ಬೋರ್ಡ್ಗಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಇದು ನಿಜವಾಗ್ಲೂ ಇದು ಸತ್ಯವಾದ ಮಾತು. ಇದು ಪೊಲೀಸ್ ಪೇದೆಗಳೇ ಅವ್ರಿಗೆ ಕುಮ್ಮಕ್ಕು ಕೊಟ್ಟು ಮಾಡಿರೋವಂಥ ಅಕ್ರಮ ಕೆಲಸಗಳು. ಮತ್ತು ಈಗ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದಾರೆ, ತಹಸೀಲ್ದಾರ್ ಇಮಿಡಿಯೇಟಾಗಿ ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರೇನಾದರೂ ಇದನ್ನು ಈ ವಾರದಲ್ಲಿ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯ ನಾಯಕರು ಹೇಳಿದಾಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಅಹೋರಾತ್ರಿ ನಾವು ಧರಣಿ ಸತ್ಯಾಗ್ರಹನ ಮಾಡ್ತೀವಿ. ಏಕೆಂದರೆ ಇಲ್ಲಿ ಅಮಾಯಕ ಜನರುಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವ್ರು ಸಾಲ ಸೋಲ ಮಾಡಿ ಅವ್ರು ದುಡ್ಡು ತಂದು ಹಾಕಿ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಇವಾಗ ಅದು ಸರ್ಕಾರಿ ಜಾಗ ಅಂದಾಗ, ಡೆಮಾಲೇಷನ್ ಆದಾಗ ಅಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೋಬೋದು, ಸ್ಪಾಟಲ್ಲಿ ಜೀವ ಬಿಡ್ಬೋದು. ಇಂಥದ್ದೆಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇರೋದು. ಇಲ್ಲಿ ಲೇಔಟ್ ಅವನು ಚೆನ್ನಾಗಿರ್ತಾನೆ, ಮಧ್ಯ ದುಡ್ಡು ತಿಂದವರು ಚೆನ್ನಾಗೇ ಇರ್ತಾರೆ. ಅಮಾಯಕ ಜನಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ DC ಸಾಹೇಬರು ಹೇಳಿದ್ದಾರೆ, ಸರ್ಕಾರದ ಜಮೀನ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತೀವಿ, ಅದಕ್ಕೆ ಏನು ಬೇಕು ಅದನ್ನು ಅವರು ಉಪಯೋಗಿಸ್ಕೊಳ್ಳಿ ಅಂತ ಸಾಹೇಬರು ಹೇಳಿದ್ದಾರೆ. ನಾವು ಇದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಒಂದು ವಾರ ಅಷ್ಟೇ ತಹಸೀಲ್ದಾರ್ ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ವಾರ ನಾವು ಗಡುವು ಕೊಟ್ಟಿದ್ದೀವಿ. ಆ ಒಂದು ವಾರದಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಾವು ಶತಾಯ ಗತಾಯ ನಾವು ಫ್ರೀಡಮ್ ಪಾರ್ಕಲ್ಲಿ ಪೊಲೀಸವ್ರನ್ನೂ ಸೇರಿಸ್ಕೊಂಡು ನಾವು ಧರಣಿ ಮಾಡ್ತೀವಿ. ಪೊಲೀಸವ್ರಿಗೆ ಧಿಕ್ಕಾರ ಆಗ್ತಾ ಪೊಲೀಸವರು ಅವ್ರ ಜೊತೆ ಕೈ ಜೇಡಿಸಿಲ್ಲ ಅಂದಿದ್ರೆ ಇದು ಬೇಗ ಕೆಲಸ ಆಗ್ತಾಯಿತ್ತು. ಪೊಲೀಸವರೇ ಅವ್ರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ರೀತಿ ಅನ್ಯಾಯ ಆಗಿದೆ. ಅದಕ್ಕೆ ಪೊಲೀಸ್ನ ಧಿಕ್ಕಾರ ಹಾಕ್ಕೊಂಡು ನಾವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಧರಣಿಯನ್ನು ಕೂರ್ತೀವಿ ಅಂತ ಈ ಮೂಲಕ ನಾಯಕರುಗಳು ಹೇಳಿದ್ದಾರೆ. ಇಲ್ಲಿ ಜಾಗ ಮಾಡಿರೋದು ಒಬ್ಬರು, ಕಾಪಾಡಬೇಕಾಗಿರೋದು ಒಬ್ಬರು. ಅದು ಲ್ಯಾಂಡ್ ಓನರು ಬೋಗಸ್ ಮಾಡ್ತಿದ್ದಾರೆ. ಅದನ್ನು ಕಾಪಾಡೋಕ್ಕೆ ಅಂತ ನಾವು ಹೋಗಿದ್ದೀವಿ. ಕಾಪಾಡಬೇಕಾದ ಭಕ್ಷಕರಾದಂಗೆ ಪೊಲೀಸ್ನವ್ರು ಕುಮ್ಮಕ್ಕಿಂದ ಲ್ಯಾಂಡ್ ಓನರ್ ಬರ್ತಾಯಿಲ್ಲ, ಬಿಲ್ಡರ್ಸ್ಗಳು ಯಾರು ಬರ್ತಾಯಿಲ್ಲ, ಪೊಲೀಸರು ಬರ್ತಾಯಿದ್ದಾರೆ. ಇದು ನಮಗೆ ಬೇಜಾರಾಗಿದೆ. ನಾವು ಸರ್ಕಾರದ ಸ್ವತ್ತು ಕಾಪಾಡಬೇಕಂತ ಜಾಗದ ಹತ್ರ ಹೋದರೆ ಪೊಲೀಸವರೇ ಬಂದು ನೀವು ಯಾಕೆ ಬರ್ತೀರಾ ಅಂತ ಕೇಳ್ತಾರಂದರೆ, ಮತ್ತು ಪೊಲೀಸವ್ರಿಗೆ ಸರ್ಕಾರಿ ಜಾಗದ ಮೇಲೆ ಒಂದು ಜವಾಬ್ದಾರಿ ಇಲ್ವಾ? ಅವರು ಬಿಲ್ಡರ್ನ ಕರೆದು ಮಾತುಕತೆ ಮಾಡಿ ಒಂದು ರಿಪೋರ್ಟ್ ಹಾಕಿ ತಹಸೀಲ್ದಾರ್ಗಾಗಲಿ ಸಂಬಂಧಪಟ್ಟ ಸಾಮಾನ್ಯ ಜಿಲ್ಲಾಧಿಕಾರಿಗಾಗಲಿ ಕಳಿಸ್ಲೇಬೇಕು ಹೊರತು ಅಲ್ಲಿ ಹೋಗಿ ಹೋರಾಟಗಾರರ ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಹೋಗಿ ಅನ್ನೋದು ಹೋಗೋ ಅನ್ನೋದು ಏನು ಇದು ದೌರ್ಜನ್ಯ ಮಾಡ್ತೀವಿ ಪೊಲೀಸರು. ಅವ್ರು ಪೊಲೀಸವ್ರಿಗೆ ಫಸ್ಟ್ ಆಫ್ ಆಲ್ ರೆವಿನ್ಯೂಗೆ ಬಿಟ್ಟು ಕ್ರಿಮಿನಲ್ ಬಿಟ್ಟು ರೆವಿನ್ಯೂ ಏಟಾಗಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಕೋರ್ಟ್ ಇನ್ಸ್ಟ್ರಕ್ಷನ್ನೇ ಇದೆ ಅವ್ರಿಗೆ. ಆದರೂ ಅವರು ಉದ್ದೇಶಪೂರ್ವಕವಾಗಿ ಬಂದು ದುಡ್ಡು ಇಸ್ಕೊತಾರೆ. ದುಡ್ಡು ಕೊಟ್ಟು ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಪ್ರಸನ್ನ ಕುಮಾರ್ SI ಇದ್ದಾರೆ ಸುಬ್ರಹ್ಮಣ್ಯಪುರದಲ್ಲಿ, ಅವರು ಮತ್ತು ಧನಂಜಯ ಮತ್ತು ಗಂಗಾಧರು ಮತ್ತು ಮೃತ್ಯುಂಜಯ, ಈ 3 ಜನ ಭಾರಿ ಇಂಟೆನ್ಷನ್ ಕಂಪ್ಲೇಂಟ್ ಕೊಟ್ಟರೆ ಬರೆದಿರೋ ಇವರು 2 ಗಂಟೆಗೆ 12 ಗಂಟೆಗೆ 4 ಗಂಟೆಗೆ ಬಂದು ಬೋರ್ಡ್ ಎತ್ತಾರೆ. 15 ಬೋರ್ಡ್ ಹಾಕಿದರೆ 12 ಬೋರ್ಡ್ ಎತ್ಬಿಟ್ಟಿದ್ದಾರೆ. ನಾವೆಲ್ಲಿ ಕ್ಯಾಮ್ರಾ ಹಾಕಿದ್ದೀವೋ ಅಲ್ಲಿ ಮಾತ್ರ 3 ಬಿಟ್ಟಿದ್ದಾರೆ. ಮತ್ತು ಕ್ಯಾಮ್ರಾ ಸಮೇತ ಹೋಗ್ತಾ ಅದರೂ 3 ಹಾಕ್ಬಿಟ್ಟು ಹೋಗಿದ್ದಾರೆ. ಇದು ಭಾರಿ ಬೇಸರ ತರುವಂಥ ವಿಷಯ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಸಂಘಟನೆಯವ್ರಿಗೆ ಒಂದು ಗೌರವ ಇಲ್ಲ. ಇವತ್ತವರೆಗೂ ಕಾಲದಿಂದ ಸ್ವತಂತ್ರ ಬಂದಾಗಿಂದನೂ
ಸರ್ಕಾರಿ ಸ್ವತ್ತನ್ನು ಕಾಪಾಡ್ತಿರೋದೇ ಸಂಘಟನೆಯವರೇ. ಪ್ರತಿಯೊಂದು ಯಾವುದೇ ಸಂಘಟನೆ ಆಗಲಿ, ಅದು ದಲಿತ ಪರ ಸಂಘಟನೆ ಆಗಲಿ, ಮತ್ತು ಕನ್ನಡಪರ ಸಂಘಟನೆಗಳಾಗಲಿ, ರೈತ ಪರ ಸಂಘಟನೆಗಳು, ಯಾವುದೇ ಸಂಘಟನೆಗಳು ಇವತ್ತಿಗೂ ಸರ್ಕಾರಿ ಜಾಗದ ಇವತ್ತು ನೋಡಿ, ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ನೀವು ಕಾವೇರಿ ಗಲಾಟೆ ಏನು ಮಾಡ್ತಿದೆ, ಯಾವ ಸರ್ಕಾರ ಇಂಟೆನ್ಷನ್ ತೊಗೊಂಡಿದ್ದೆ, ಅದು ಇದು ಎಲ್ಲ ಸಂಘಟನೆಗಳೇ ಮಾಡ್ತಾ ಇರೋದು. ಈ ಥರ ಸಂಘಟನೆಗಳು ಮಾಡ್ತಿರೋ ಕೆಲಸಕ್ಕೆ ಪೊಲೀಸರೇ ಕುಂಬಕ್ಕೆ ಅವ್ರು ಕೊಟ್ಟು ನಮ್ಮನ್ನು ವಿರೋಧ ಮಾತಾಡಿದ್ರೆ ಮತ್ತು ಈಗ ಯಾರು ಮುಂದೆ ಬರ್ತಾರೆ? ಸರ್ಕಾರಿ ಸ್ವತ್ತನ್ನ ಯಾರು ಕಾಪಾಡ್ತಾರೆ? ಈಗ ಅದು ನಮ್ಮ ಬಡವ್ರು ಕೊಡ್ರಿ ಅಂತಲೂ ಕೇಳ್ತಾ ಇಲ್ಲ ನಾವು. ಲೈಬ್ರರಿಗೋ, ಒಂದು ಹಾಸ್ಪಿಟ್ಲಿಗೋ, ಮತ್ತು ಒಂದು ಸಮುದಾಯ ಭವನಕ್ಕೋ ಯಾರಿಗೋ ಸಾರ್ವಜನಿಕ ಉಪಯೋಗ ಕೊಡಲಿ ಅಂತಲೇ ಇರ್ತದೆ. ಡಿ ಸಿ ಅವ್ರಿಗಿರೋ ಒಂದು ಕಾಳಜಿನೂ ಸಾಮಾನ್ಯ ಪೊಲೀಸವ್ರಿಗಿಲ್ಲ ಅಂತ ಏನು ಅರ್ಥ ಇದಕ್ಕೆ? ಸೊ ಬಿಲ್ಡರ್ ಪರವಾಗಿ ದುಡ್ಡು ತೊಗೊಂಡು ಕೆಲಸ ಮಾಡ್ತಾರೆ, ಇದು ಸರಿ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ತೊಗೊತಿದ್ದೀವಿ ನಾವು. ಭಾರತೀಯ ಪ್ರಜಾಸಂಘದ ರಾಜ್ಯಾಧ್ಯಕ್ಷ ಜಯಪ್ರಕಾಶ್